ಹಾಯ್ ಎಲ್ಲರಿಗೂ ನಮಸ್ಕಾರ. ಎಚ್ ಬ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ತಮಿಳ್ನಾಡಿನಲ್ಲಿ 2ನೇ ದಿನ ಅಂತಲೇ ಹೇಳ್ಬೋದು. ಇವತ್ತು ನಮಗೆ ಯಾವುದೇ ರೀತಿಯಾಗಿ ರಿಹರ್ಸಲ್ ಇರಲಿಲ್ಲ. ಅದಕ್ಕೋಸ್ಕರನೇ ಇಲ್ಲೊಂದು ಫೇಮಸ್ ಟೆಂಪಲ್ ಇದೆ. ಅದಕ್ಕೋಸ್ಕರನೇ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂದ್ಕೊಂಡು ರೆಡಿಯಾಗಿ ಹೋಗಿ ಬಸ್ಸಲ್ಲಿ ವೇಟ್ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು ಎಲ್ಲರೂ ಡ್ರೈವರ್ಗೋಸ್ಕರ ವೇಟಿಂಗು. ಸೊ ನಾವು ಹೋಗ್ತಾ ಇರುವಂಥ ದೇವಸ್ಥಾನ ಯಾವುದಪ್ಪ ಅಂದರೆ ಬೀರದೇಶ್ವರ ದೇವಸ್ಥಾನ ಅಂತಲೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ನಾನಂತೂ ತುಂಬ ಕ್ಯೂರಿಯಾಸಿಟಿಲಿದ್ದೆ. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮಗೆ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡು ಆಲ್ರೆಡಿ ಟಿಫನ್ ರೆಡಿಯಾಗಿತ್ತು. ನಾವು ಕೂಡ ತಿಂದ್ಕೊಂಡು ಹೋದ್ವಿ. ತುಂಬ ಚೆನ್ನಾಗಿತ್ತು. ಬೇರೆ ಲಾಸ್ಟ್ ಟೈಮ್ ಮುಂಬೈಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲೇ ಎಷ್ಟು ಬೆಟರ್ ಅಂತ ಅನಿಸುತ್ತೆ. ಇದಾದಮೇಲೆ ಆಫ್ಟರ್ನೂನ್ ಹೋಗೋಣ ಅಂತಂತೆಲ್ಲ ಹೇಳ್ತಾಯಿದ್ರು ಅಲ್ಲಿ. ಬಟ್ ನಮಗೆ ರೆಡಿಯಾಗಿ ಬಂದಿದ್ದೀವಿ, ಮೇಕಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತೆಲ್ಲ ಇದನ್ನು ಮಾಡ್ತಾಯಿದ್ವಿ. ನೋಡ್ತಾ ಇರ್ಬೋದು ನಮಗೆ ಇಲ್ಲೇ ಪ್ರೋಗ್ರಾಮ್ ಇರುವಂಥದ್ದು ಥರ್ಡ್ ಡೇಗೆ. ಬಟ್ ಇಲ್ಲೇ ನಮಗೆ ಲಂಚಿಂದಾಗಿರ್ಬೋದು, ಡಿನ್ನರ್ ಎಲ್ಲ ಪ್ರಿಪ್ರೇಷನ್ ಇಲ್ಲೇ ಮಾಡಿ ಇಟ್ಟಿದ್ರು ನಮಗೆ. ನಾವು ಟೋಕನ್ ಕೊಡ್ತಾಯಿದ್ರು, ಅದನ್ನ ತೊಗೊಂಡು ಬರ್ತಾಯಿದ್ವಿ. ಸೊ ತುಂಬಾ ಖುಷಿ ಆಗ್ತಿತ್ತು. ನನಗಂತೂ ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನೀವೇ ನೋಡ್ಬೋದು. ಈಗ ಲಾಸ್ಟ್ ವೀಕಲ್ಲಿ ನಾವು ಮುಂಬೈಗೆ ಹೋಗಿದ್ವಿ. ಈಗ ನೆಕ್ಸ್ಟ್ ನಾನು ಬಂದಿರುವಂಥದ್ದು ತಮಿಳ್ನಾಡಲ್ಲಿರುವಂಥ ಒಂದು ಪ್ರೋಗ್ರಾಮ್ ಯಾವುದಪ್ಪ ಅಂದರೆ ವೀರಗಾಸೆ ಪ್ರೋಗ್ರಾಮ್ಗೆ ಕರ್ನಾಟಕದ ವತಿಯಿಂದ ಮಹಿಳಾ ವೀರಗಾಸೆ ಅವ್ರ ಜೊತೆ ಬಂದಿರೋವಂಥದ್ದು. ತುಂಬ ಖುಷಿ ಆಗ್ತಿದೆ. ಇದೇ ನನಗೆ ಹೊಸತನದ ಅಲ್ಲ, ನಾನು ಮದುವೆ ಮುಂಚೆ 2018ಇಂದನೂ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿರೋವಂಥದ್ದು. ಮಧ್ಯದಲ್ಲಿ ಮಾಸ್ಟರ್ಸ್ ಮಾಡ್ತಾ ಇರುವಾಗ ಗ್ಯಾಪ್ ಮಾಡಿರೋವಂಥದ್ದು. ಸೊ ನೆಕ್ಸ್ಟ್ ಈಗ ಕೆಲಸ ಕೂಡ ಬಿಟ್ಟಿದ್ದೆ ಅಲ್ವಾ, ಅದಕ್ಕೋಸ್ಕರನೇ ಈಗ ಮತ್ತೆ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಕಲೆಯಲ್ಲಿ ಆಸಕ್ತಿ ತೋರಿಸ್ಬಿಟ್ಟು ಅದರಲ್ಲಿ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರನೇ ಟೈಮ್ ವೇಸ್ಟ್ ಮಾಡ್ದೇ, ಲೈಫ್ ಈಸ್ ವೆರಿ ಶಾರ್ಟ್, ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಈ ಒಂದು ಇದರಲ್ಲಿ ನಾನು ಮುಂದುವರಿಸಿದ್ದೀನಿ. ಮುಂದೆ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ಸ್ಟಾರ್ಟ್ ದ ವಿಡಿಯೋ. ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಅಲ್ಲಿ ಒಂದು ವೆಹಿಕಲ್ ಬಂತು ಅಂತ ನಾನು ಸ್ಟಾಪ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲನೂ. ಇದೊಂಥರ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ನಾವು ಹೈದ್ರಾಬಾದಿಗೆ ಹೋದಾಗ ಇದ್ದಂತಹ ಒಂದು ವಾತಾವರಣನೇ ಈಗಲೂ ಸಹ ಅದೇ ರೀತಿಯಾಗಿರುವಂಥದ್ದು. ತುಂಬಾ ಖುಷಿ ಆಗ್ತಿದೆ. ಲೈಫ್ ಈಸ್ ಬ್ಯೂಟಿಫುಲ್. ನನ್ನ ಪ್ರಕಾರ ತುಂಬಾ ಅದ್ಭುತವಾದಂತಹ ಒಂದು ಪರಿಸರದ ಮಧ್ಯದಲ್ಲಿ ನಾವು ಇದ್ದೀವಿ ಅನ್ನೋದೇ ನನಗೆ ಒಂಥರ ಖುಷಿ ತರುವಂಥದ್ದು. ಸ್ಟಾರ್ಟ್ ಆಯಿತು, ಒಂಥರ ತುಂಬ ಖುಷಿ ಆಗ್ತಿದೆ ಹೇಗೋ ಏನೋ ಅಂತ. ಇದು ತಮಿಳ್ನಾಡಲ್ಲಿ 2ನೇ ದಿನನ ಈ ಒಂದು ದಿನನ ಕಳೀತಾ ಇರೋದು. ತುಂಬ ಖುಷಿ ಆಗ್ತಿದೆ. ಯಾವುದೇ ರೀತಿ ಟ್ರೈಪಾಡ್ ಏನೂ ತೊಗೊಂಬಂದಿಲ್ಲ. ಟ್ರೈಪಾಡ್ ಹಾಳಾಗಿರೋವಂಥದ್ದು. ಸೊ ಸೆಲ್ಫಿ ಸ್ಟಿಕ್ ಇತ್ತು, ಅದನ್ನು ಸಹ ತಂದಿಲ್ಲ. ಟ್ರೈಪಾಡ್ ತೊಗೋಬೇಕು ಅಂತ ಅಂದ್ಕೊತಿದ್ದೀನಿ, ಬಟ್ ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. ತೋರಿಸ್ತಾ ಇದ್ದೀನಿ ತಾಂಜಾವೂರು ಯಾವ ರೀತಿಯಾಗಿರುತ್ತೆ, ಯಾವ ಥರ ಇದೆ ಅಂತಂದು. ಬಟ್ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಕನ್ನಡನ ಬಳಸ್ತಾರೋ ಇಲ್ಲಿ ತಮಿಳನ್ನ ಹೆಚ್ಚಾಗಿನ ತಮಿಳನ್ನ ಇವ್ರದ್ದು ಒಂದು ಫಸ್ಟ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು. ಸೊ ನಾನೀಗ ದೇಶದ ಬೆನ್ನೆಲುಬು ರೈತ ಆ ಒಂದು ಸ್ಟ್ಯಾಚ್ಯೂದ ಬಗ್ಗೆ ನಿಮಗೆ ತೋರಿಸ್ತೀನಿ. ಅಷ್ಟು ಚೆನ್ನಾಗಿದೆ ನೋಡಿ. ಅದು ನಾನು ಗಾಡೀಲಿ ಬರುವಾಗ ನನಗೆ ಅನ್ನಿಸ್ತು, ಫಸ್ಟ್ ನನಗೆ ಎಷ್ಟು ಇಂಪ್ರೆಸ್ ಆಯಿತು ಅಂದರೆ ತುಂಬಾ ಚೆನ್ನಾಗಿ ಇರೋವಂಥದ್ದು. ಫಸ್ಟಿಗೆ ಕಾಣಿಸಿದ್ದವ್ರೆ. ಅವರಿಲ್ಲ ಅಂದರೆ ದೇಶದಲ್ಲಿ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರಿಗೊಂಥರ ರೆಸ್ಪೆಕ್ಟ್ ಕೊಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ದೇಶದ ಬೆನ್ನೆಲುಬು ಅಂತ ಅಂದರೆ ರೈತರು, ಅವ್ರ ಜೊತೆಗೆ ಆರ್ಮಿಯವರು ಕೂಡ ಹೌದು. ಪ್ರತಿಯೊಬ್ಬರು ಅವರವ್ರ ಕೆಲಸದಲ್ಲಿ ತುಂಬಾ ಮಹತ್ವವನ್ನು ವಹಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ಇವ್ರಿಗೂ ಸಹ ನಾನು ತೋರಿಸ್ತೀನಿ ಯಾವ ರೀತಿಯಾಗಿದೆ ಈ ಒಂದು ಸ್ಟ್ಯಾಚ್ಯೂ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ. ಫಸ್ಟು ನಮಗೆ ಇಂಪ್ರೆಸ್ ಆಗೋದು, ಅದರಲ್ಲೂ ಕರ್ನಾಟಕದವ್ರಿಗೆ ಫಸ್ಟು ಇಂಪ್ರೆಸ್ ಆಗೋದು ಇವರೇ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ಬಂತು ಅಂತ ಅಂದರೆ ನಮ್ಮ ರಾಜ್ಯದಲ್ಲೇ ಹೆಚ್ಚಾಗಿ ರೈತರು ಇರುವಂಥದ್ದು, ಹೆಚ್ಚು ಬೆಳೆಗಳನ್ನು ಬೆಳೆಯುವಂಥದ್ದಾಗಿರ್ಬೋದು. ಒಂದು ರಾಗಿ, ಗೋಧಿ, ಅಕ್ಕಿ, ನವಣೆ, ದವಸ ಧಾನ್ಯಗಳು ಪ್ರತಿಯೊಂದೂ ಹೆಚ್ಚಾಗಿ ಬೆಳೆಯುವಂಥದ್ದು ನಮ್ಮ ಒಂದು ರಾಜ್ಯದಲ್ಲಿನೇ. ಸೊ ಅಂದರೆ ಖುಷಿ ಆಗುತ್ತೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಇಷ್ಟ ಆಗುತ್ತೆ. ರೈತರಿಗೆ ಮೇನಾಗಿ ಬೇಕಾಗಿರೋದು ಎತ್ತುಗಳು. ಅವರು ಇಲ್ಲ ಅಂತ ಅಂದರೆ ಏನು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಸೊ ಈಗ ನೆಕ್ಸ್ಟ್ ಬಾವಿ
ಆಗಿನ ಕಾಲದಲ್ಲೆಲ್ಲ ಬಾವಿನ ಹೆಚ್ಚಾಗಿ ಬಳಸ್ತಾ ಇದ್ರು, ಈಗ ಅದೊಂಥರ ಈ ಥರ ಬಳಸಿದ್ರು ಅಂತಂತ ಹೇಳಲಿಕ್ಕೆ ಮಾತ್ರ ಸಾಧ್ಯ. ಈ ಥರ ಇದೆ, ಆಳ ಏನಿಲ್ಲ, ಜಸ್ಟ್ ಇಷ್ಟು ಚಿಕ್ಕದೇ ಇರೋವಂಥದ್ದು. ಬನ್ನಿ ಬೇರೆ ಇದೆಲ್ಲ ತೋರಿಸ್ತೀನಿ. ಒಂದೊಂದು ಸ್ಟ್ಯಾಚು ಒಂದೊಂದು ಇದನ್ನ ಏನಂತಾರೆ, ಒಂದೊಂದು ಗುರುತುಗಳನ್ನು ತೋರಿಸ್ಕೊಡುವಂಥ ಒಂದು ಸ್ಟ್ಯಾಚು ಆಗಿರುವಂಥದ್ದು ಅಲ್ವಾ. ನಾವೀಗ ತೋರಿಸ್ತಿರೋವಂಥದ್ದು ಇಷ್ಟು ದೊಡ್ಡದಾಗಿದೆ ಅದು ನೋಡಿ. ಸ್ಟ್ಯಾಚು ಬಂದುಬಿಟ್ಟು ರಾಜ ರಾಣಿ ಗೊಂಬೆಗಳ ಆಟದಲ್ಲಿ ಫೇಮಸ್ ಇರುವಂಥದ್ದು. ಈ ಎಲ್ಲದರಲ್ಲೂ ಮೇನಾಗಿ ಈ ವಿಡಿಯೋ ಅಂದರೆ ಗೊಂಬೆಗಳನ್ನ ಹಿಡ್ಕೊಂಡು ಮಾಡ್ತಾ ಇರೋವಂಥದ್ದು. ಎಷ್ಟು ಚೆನ್ನಾಗಿದೆ ಅಲ್ಲ, ಅಷ್ಟೇ ಗೊತ್ತಿಲ್ಲ. ನನ್ನ ಪ್ರಕಾರ ಇದು ಗೊಂಬೆ ಆಟ ಆಡಿಸ್ತಾರಲ್ವಾ, ಅದರಲ್ಲಿ ಇದು ಮುಖ್ಯ ಪಾತ್ರ ವಹಿಸುವಂಥದ್ದು ಈ ಒಂದು ಗೊಂಬೆಗಳು ಮೇನ್ 2. ಸೊ ಆ ವಿಡಿಯೋ ಜೊತೆಗೆ ನಾನೀಗ ಒಂದು ರೀಲ್ಸ್ ಕೂಡ ಮಾಡ್ಕೊಂಬಿಡ್ತೀನಿ. ಚೆನ್ನಾಗಿದೆ ಅಲ್ಲ. ಸೂಪರ್, ನೈಸ್. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿದ್ರಲ್ಲ ಆ ಒಂದು ಪ್ಲೇಸ್ ಎಷ್ಟು ಚೆನ್ನಾಗಿತ್ತು ಅಂತ. ತುಂಬ ಪ್ಲೇಸಸ್ ಇತ್ತು ಆ ಒಂದು ಜಾಗದಲ್ಲಿ, ತುಂಬ ಸ್ಟ್ಯಾಚ್ಯೂಸ್ಗಳಿತ್ತು. ಬಟ್ ನಮಗೆ ಟೈಮ್ ಆಗಿಬಿಟ್ಟಿತ್ತು. ನಾವು ಟಿಫನ್ ಮಾಡಿದ ತಕ್ಷಣ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಬಸ್ ಬಂದಿರಲಿಲ್ಲ. ಅದಕ್ಕೋಸ್ಕರನೇ ವೆಯ್ಟ್ ಮಾಡಿಬಿಟ್ಟು 12 o'clock ಹಂಗೆ ನಮಗೆ ಬಸ್ ಕೂಡ ಬಂತು. ನಾವು ಸೀದಾ ವೀರದೇಶ್ವರ ಟೆಂಪಲ್ಗೆ ಎಂಟ್ರಿ ಕೊಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಅಂದರೆ ಒಂದೇ ಪ್ಲೇಸಲ್ಲಿ ಎಷ್ಟು ದೇವತೆಗಳು ಇದ್ದಾರೆ ಅಂತ ಅಂದರೆ ತುಂಬಾ ಖುಷಿಯಾಗುತ್ತೆ. ಎಷ್ಟೋ ಜನ ಇಲ್ಲಿ ಈ ಒಂದು ಪ್ಲೇಸ್ ನೋಡಲಿಕ್ಕೆ ಬಂದಿದ್ದಾರೆ, ಬಟ್ ನಾವು ಪ್ರೋಗ್ರಾಮ್ ಇತ್ತು ಅಂತ ಬಂದಿರೋದು. ಬಟ್ ನಮಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ತುಂಬಾ ಖುಷಿ ಆಗುತ್ತೆ. ಮೇಯ್ನಾಗಿ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡೋದು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವರಿಗೆ ಹಾಗೂ ಮೀನಮ್ಮ ಅವ್ರಿಗೆ ತುಂಬಾ ಥ್ಯಾಂಕ್ಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಥ್ಯಾಂಕ್ಫುಲ್ಲಾಗಿ ಕೂಡ ನಾನು ಇರ್ತೀನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಒಂದು ಪ್ಲೇಸ್ ನೋಡಲಿಕ್ಕೆ ಎಷ್ಟು ಜನ ಬಂದಾಗ ನಮಗೆ ನಾನು ಅಂದ್ಕೊಂಡೇ ಇರಲಿಲ್ಲ ಈ ಒಂದು ಪ್ಲೇಸ್ಗೆ ಬರ್ತೀನಿ ನೋಡ್ತೀನಿ ಅಂತಂದು. ಮುಂಬೈಲೂ ಕೂಡ ಅದೇ ರೀತಿಯಾಗಿ ತಾಜ್ ಹೋಟೆಲ್ ಆಗಿರ್ಬೋದು, ಗೇಟ್ವೇ ಆಫ್ ಇಂಡಿಯಾ ಎಲ್ಲ ನೋಡ್ಕೊಂಡ್ವಿ. ಅದೇ ರೀತಿಯಾಗಿ ಇಲ್ಲಿ ಒಂದು ಟೆಂಪಲ್ ನೋಡಿದ್ದಕ್ಕೆ ತುಂಬಾ ಖುಷಿ ಆಯಿತು. 2-3 ಟೆಂಪಲ್ ಇದ್ವು, ಬಟ್ ಪ್ರೋಗ್ರಾಮ್ಗೆ ಲೇಟ್ ಆಗುತ್ತೆ ಅಂದ್ಕೊಂಡು ನಾವು ಯಾವುದೇ ಬೇರೆ ಟೆಂಪಲ್ಗಳಿಗೇನು ಹೋಗಲಿಲ್ಲ. ಈ ಒಂದು ಟೆಂಪಲ್ ನೋಡಲಿಕ್ಕೆ ಸುಮಾರು ಒಂದು 3-4 ತಾಸು ಹಿಡಿತು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಬ್ಯೂಟಿಫುಲ್ಲಾಗಿತ್ತು. ನಾನೇನೋ ಅಂದ್ಕೊಂಡು ಹೋದೆ, ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಿತ್ತು ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಯಾವುದೋ ಬೇರೆ ಪ್ಲೇಸ್ ಎಂಜಾಯ್ ಮಾಡೋಕ್ಕೆ ಹೋಗುವಂಥ ಪ್ಲೇಸ್ಗಿನ ಈ ಒಂದು ದೇವಸ್ಥಾನಗಳಲ್ಲಿ ಹೋದಾಗ ಆಗುವಂಥ ಖುಷಿ, ಸಂತಸ, ಸಂಭ್ರಮ ಎಲ್ಲಿಲ್ಲದಷ್ಟು ಚೆಂದ ಇರುತ್ತೆ ಅಂತಲೇ ನಾನು ಹೇಳ್ತೀನಿ. ಯಾಕಂದರೆ ನನಗೆ ತುಂಬಾ ಇಷ್ಟ ಇಂಥ ಪ್ಲೇಸಸ್ಗಳಿಗೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡಬೇಕು. ಅದರಲ್ಲೂ ಒಬ್ಬಳೇ ಹೋಗೋದು ಅಂದರೆ ಇನ್ನೂ ತುಂಬ ಇಷ್ಟ. ಬಟ್ ಟೀಮ್ ವತಿಯಿಂದ ಬಂದಾಗ ನಾವು ಎಲ್ಲರ ಜೊತೆಗೂ ಅಡ್ಜಸ್ಟ್ ಮಾಡಿಕೊಂಡು ನಾವು ಹೋಗಬೇಕಾಗುತ್ತೆ. ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಕೆಲವೊಂದಿಷ್ಟು ವೀಡಿಯೋಸ್ನ ಮಾಡಿಕೊಂಡೆ. ಅದೊಂಥರ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ ಅಂತಂದು ನೋಡ್ತಾ ಇರ್ಬೋದು. ನಾನು ದೇವಸ್ಥಾನಕ್ಕೆಲ್ಲ ಹೋದರೆ ಅರಿಶಿನ ಕುಂಕುಮ ಇಲ್ಲದೆ ನಾನು ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಅಣ್ಣಂದರು ಸಹ ಏನೋ ಒಂಥರ ಹೊಸ ಸಾಹಸಗಾಥೆಗಳನ್ನೇ ಮಾಡ್ತಾಯಿದ್ರು. ಅವ್ರದ್ದು ಒಂದಿಷ್ಟು ವೀಡಿಯೋಸ್ಗಳು ಇರಲಿ ಅಂತಂದು ವೀಡಿಯೋ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು ಒಂದು ವೀಡಿಯೋ ಮಾಡೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತಂದು. ಇದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ನಾವು ಸೀದಾ ಊಟ ಮಾಡಿಕೊಂಡು ನಾವು ಹೋಗಿದ್ದು ಹೋಟೆಲ್ಗೆ ಹೋಗ್ಬಿಟ್ಟು 1 hour ರೆಸ್ಟ್ ಮಾಡಿ ಮತ್ತೆ ನಾವು ಪ್ರೋಗ್ರಾಮ್ಗೆ ರೆಡಿ ಆದ್ವಿ. ಸೊ ಇದು ನಮ್ಮ ಡೊಳ್ಳು ಕುಣಿತ, ಸೆಕೆಂಡ್ ಡೇ ಇದ್ದಿದ್ದು ಡೊಳ್ಳು ಕುಣಿತ. ತುಂಬಾ ಎನರ್ಜೆಟಿಕ್ ಆಗಿ ತುಂಬಾ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಹೋಗಿದ್ವಿ. ಸ್ವಲ್ಪ ಆಂಟಿಗೆ ಸ್ವಲ್ಪ ಕೋಲ್ ಬಡಿತು, ಛತ್ರಿ ಅದು ಬಡ್ದಾದ್ಮೇಲೆ ನಾವು ಮತ್ತೆ ಪಾಪ ಅವರು ಸ್ವಲ್ಪ ಸುಧಾರಿಸ್ಕೊಂಡು ಅದಾದಮೇಲೆ ನಾವು ಸ್ಟೇಜ್ ಹತ್ರ ಹೋದ್ವಿ. ನೋಡ್ತಾ ಇರ್ಬೋದು ಇದೇ ನಮ್ಮ ದೊಡ್ಡ ಸ್ಟೇಜ್. ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದರೆ ಯಾವಾಗ ನಾವು ಜನಗಳ ಮುಂದೆ ಪರ್ಫಾರ್ಮ್ ಮಾಡ್ತೀವಿ ಅಂತ ತುಂಬಾ ಖುಷಿ ಇತ್ತು. ಬಟ್ ನಾವು ಅಂದ್ಕೊಳೋದೇ ಒಂದು ಆಗೋದೇ ಇನ್ನೊಂದು ಅಂತ ಹೇಳ್ತಾರಲ್ವ, ತುಂಬಾ ಬೇಜಾರಾಗಿತ್ತು. ಯಾಕಂದರೆ ತುಂಬಾ ಮಳೆ ಬಂತು. ಹಾಗಾಗಿ ಯಾವುದೇ ರೀತಿಯಾಗಿ ನಾವು ಡ್ಯಾನ್ಸ್ ಮಾಡಲಿಕ್ಕಾಗಲಿಲ್ಲ, ಡೊಳ್ಳು ಕುಣಿತ ಮಾಡಲಿಕ್ಕೆ ಆಗಲಿಲ್ಲ. ತುಂಬಾ ಬೇಜಾರಿಂದ ಬಂದ್ವಿ. ಇದಾದಮೇಲೆ 3rd ಡೇಗೆ ನಾವು ಮತ್ತೆ ಟಿಫನ್ ಮಾಡಲಿಕ್ಕೆ ಹೋಗಿದ್ವಿ. ಆಂಟಿಯರು ಬಂದಿರಲಿಲ್ಲ, ಇನ್ಚಾರ್ಜ್ ಎಲ್ಲ ನನಗೆ ಕೊಟ್ಟಿದ್ರು. ಸೊ ಹಾಗಾಗಿ ನಾನು ಎಲ್ಲರ ಜೊತೆ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದೆ. ಅವರು ಇದ್ದಾಗ ತುಂಬ ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ. ನಮಗೆ ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಮೇಕಪ್ ಆದಾಗ ಪ್ರೋಗ್ರಾಮ್ ಮುಗಿಸೋವರೆಗೂ ನಾವು ಸ್ವಲ್ಪ
ಸೀರಿಯಸ್ ಆಗಿರಬೇಕಾಗುತ್ತೆ, ಯಾಕಂದರೆ ಮೇಕಪ್ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತಲೂ. ಅದು ಬಿಟ್ಟರೆ ಡ್ಯಾನ್ಸ್ ಡೊಳ್ಳು ಕುಣಿತ ಮುಗಿದಾದ್ಮೇಲೆ ನಾವೇನಾದರೂ ಮಾಡ್ಕೋಬೋದು. ಸೊ ಇದಾದಮೇಲೆ ನಮಗೆ ತರ್ಡೇಗೆ ನಾನು ಹೇಳಿದ್ನಲ್ಲ ನಿಮಗೆ, ತರ್ಡೇನೇ ಒಂದು ಸ್ಟಾರ್ಟ್ ಆಗಿರೋವಂಥದ್ದು. ಇವತ್ತು ಪ್ರೋಗ್ರಾಮ್ ಏನಾದರೂ ಮತ್ತೆ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಸಲ್ಲಿತ್ತು. ಬಟ್ ತುಂಬಾ ಬಿಸಿಲಿತ್ತಲ್ವಾ, ಓಕೆ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಅಂತಂದು ಅಂದ್ಕೊಂಡ್ವಿ. ಬಟ್ ತರ್ಡೇನೂ ಅದೇ ರೀತಿಯಾಗಿ ಆಗೋಯಿತು. ತುಂಬ ಬೇಜಾರಾಯಿತು. ಫಸ್ಟ್ ಡೇ ನಾವು ಎಷ್ಟು ಎನರ್ಜೆಟಿಕ್ಕಾಗಿ ವೀರಗಾಸೆ ನಾವು ಮಾಡಿದ್ವಿ ಅಂದರೆ, ಅದೇ ರೀತಿಯಾಗಿ ಈ ಡೊಳ್ಳು ಕುಣಿತ ಮತ್ತು ವೀರಗಾಸೆ ಸೆಕೆಂಡ್ ಡೇ ನಮಗೆ ಡೊಳ್ಳು ಕುಣಿತ ಇತ್ತು, ತರ್ಡೇಗೆ ವೀರಗಾಸೆ ಜೊತೆಗೆ ಡೊಳ್ಳು ಕುಣಿತ ಎರಡೂ ಇತ್ತು. ಸೊ ಸಖತ್ತ ಮಾಡೋಣ, ಚಿಂದ್ಯ ಉಡಾಯಿಸ್ಬಿಡೋಣ ಅಂತೆಲ್ಲ ಅಂದ್ಕೊಂಡು ಸಖತ್ತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಸೆಕೆಂಡ್ ಡೇ ಏನೋ ಅಂದ್ಕೊಂಡಿದ್ದೇನೂ ಆಗಲಿಲ್ಲ, ತುಂಬ ಹಾಳಾಗೋಯ್ತು ಅಂತಾರಲ್ವ, ಆ ಥರ ಆಗೋಗ್ಬಿಡ್ತು. ತರ್ಡೇಗಾದರೂ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡು ನಾವು ಮತ್ತೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ. ಮತ್ತು ರಿಹರ್ಸಲ್ ಏನೂ ಮಾಡಲಿಲ್ಲ, ಯಾಕಂದರೆ ಟಿಫನ್ ಮಾಡಲಿಕ್ಕೆ ನಾವು ರೆಡಿಯಾಗಿ ಹೋಗಿದ್ವಿ, ಏನಾದರೂ ಪ್ಲೇಸಸ್ಗಳು ಇದು ನೋಡ್ಕೊಂಬರೋಣ ಅಂತಂದು. ಬಟ್ ಮಳೆ ಬಂದಿರೋದ್ರಿಂದ ಡೊಳ್ಳೆಲ್ಲ ಸ್ವಲ್ಪ ಹಾಳಾಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಅದನ್ನು ಕ್ಲೀನಾಗಿ ಬಿಸಿಲಲ್ಲಿ ಇಡಬೇಕು ಅಂತಂದು ಅದೇ ಒಂದು ಕೆಲಸ ಆಗೋಯ್ತು ಅಂತಲೇ ಹೇಳ್ಬೋದು. ಬಟ್ ಸೆಕೆಂಡ್ ಡೇ ಬೇಜಾರಿತ್ತಲ್ವ, ಮತ್ತು ಆ ಬೇಜಾರು ಕಳಿಬೇಕಂದ್ರೆ ಎಲ್ಲರೂ ಫುಲ್ಲು ಎಂಜಾಯ್ ಮಾಡೋ ಮೂಡಲ್ಲಿ ಇದ್ದರು. ನಾನು ಕೂಡ ಅವ್ರ ಜೊತೆಗೆ ಚಿಯರ್ ಅಪ್ ಮಾಡ್ತಾಯಿದ್ರೆ, ಖುಷಿಯಾಗಿರಿ ತರ್ಡ್ ಡೇ ಇವತ್ತು ಲಾಸ್ಟ್ ಪ್ರೋಗ್ರಾಮ್ ಇದೆ, ಲಾಸ್ಟ್ ಡೇ ಇನ್ನೇನು ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಬೇಕು ಇವತ್ತು ಅಂದ್ಕೊಂಡು ಫುಲ್ಲು ಜೋಶಲ್ಲಿ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೀವಿ ನಾವು. ಬಟ್ ಇವತ್ತು ಏನಾಗುತ್ತೇನೋ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಕೂಡ ನಾವು ಯಾವುದೇ ರೀತಿಯಾಗಿ ಡ್ಯಾನ್ಸ್ ಮಾಡಲಿಲ್ಲ, ತುಂಬಾ ಬೇಜಾರಾಗೋಗ್ಬಿಡ್ತು. ಮತ್ತು ಸೀದಾ ನಾವು ಊಟ ಎಲ್ಲ ಮಾಡಿಕೊಂಡು ನನ್ನ ಬ್ಯಾಗ್ ಬೇರೆ ಮಿಸ್ ಆಗೋಯಿತು. ಬ್ಯಾಗಲ್ಲಿ ನನ್ನ ಸ್ಮಾಲ್ ಗೋಲ್ಡ್ ರಿಂಗ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ಸ್, ತುಂಬಾ ಬೆಲೆ ಬಾಳುವಂಥ ವಸ್ತುಗಳಂತಾರೆ ಎಲ್ಲ ರೀತಿ ಇತ್ತು. ಆ ವಸ್ತುಗಳು ಮಹಾರಾಷ್ಟ್ರದವರು ಹಿಡ್ಕೊಂಡು ಹೋಗ್ಬಿಟ್ಟಿದ್ರು, ಮಿಸ್ಸಾಗಿ ಅವರು ತಗೊಂಡು ಹೋಗಿದ್ರು ಅಂತಲೇ ಹೇಳ್ಬೋದು. ಬಟ್ ನಾನು ಮಿನಿಮಮ್ ಒಂದು 3 ಅವರ್ಸಿಂದ ಆ ಮಳೆಯಲ್ಲೇ ಹುಡುಕಿದ್ದೀನಿ ಅಂದರೆ ಹೇಳ್ಬಾರ್ದು, ಅಷ್ಟು ಹತ್ಕೊಂತ ಹುಡುಕಿದ್ದೀನಿ. ಅದರಲ್ಲೂ ನಮ್ಮ ಮನೆಯವರು ಇಷ್ಟಪಟ್ಟು ಕೊಡಿಸಿದಂಥ ಡ್ರೆಸ್ ಕೂಡ ಇಟ್ಟಿದ್ದೆ ನಾನು, ಅದು ಕಳೆದೋಗುತ್ತಲ್ಲ ಅನ್ನೋ ಬೇಜಾರು ಜಾಸ್ತಿ ಇತ್ತು. ಬಟ್ ಫೈನಲಾಗಿ ಎಲ್ಲ ಕಡೆ ಹುಡುಕಿದ್ರು ಸಿಗಲಿಲ್ಲ. ಕೊನೆಯದಾಗಿ ಇದೊಂದು ಬಸ್ ಚೆಕ್ ಮಾಡೋಣ ಅಂದ್ಕೊಂಡು ಟಿ ಒಳಗಡೆ ಹೋಗಿ ಚೆಕ್ ಮಾಡಿದೆ. ಆ ಬ್ಯಾಗಲ್ಲಿ ಅವರು ಮೊಮೆಂಟು ಮತ್ತು ಶಾಲ್ ಇಟ್ಟಿದ್ರು, ಅದು ತೆಗೆದು ನನಗೆ ಕೊಟ್ಟರು. ತುಂಬಾ ಖುಷಿ ಆಗೋಯಿತು. ಇದಾದಮೇಲೆ ಸೀದಾ ಊಟನೂ ಬೇಡ ಏನೂ ಬೇಡ ಅಂದ್ಕೊಂಡು ರೈಲ್ವೆ ಸ್ಟೇಷನ್ಗೆಲ್ಲ ಬ್ಯಾಗ್ ಸಮೇತ ಬಂದ್ವಿ. ಇದಾದಮೇಲೆ ಮತ್ತೆ ಟ್ರೈನ್ ಕೂಡ ಬುಕ್ ಮಾಡಿದ್ದಲ್ವ, ಟ್ರೈನಿಗೆ ಹತ್ಕೊಂಡ್ಬಂದ್ವಿ, ಸೀದಾ ಬೆಂಗಳೂರು ಬಂದ್ವಿ. ನೋಡ್ತಾ ಇರ್ಬೋದು ಮಳೆ ಬಂದು ಬೆಂಗಳೂರು ನೇಚರ್ ಯಾವ ಥರ ಇದೆ ಅಂತಂದರೆ ತುಂಬಾ ಖುಷಿಯಾಗುತ್ತೆ. ನೇಚರ್ ನೋಡಲಿಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇದಾದಮೇಲೆ ಆಂಟಿ ಕೂಡ ಟಿಫನ್ ಮಾಡಲಿಕ್ಕೆ ಅಮೌಂಟ್ ಕೊಡ್ತಾಯಿದ್ರು. ಇದಾದಮೇಲೆ ಆಂಟಿ ಜೊತೆಗೆ ಒಂದಿಷ್ಟು ವಿಡಿಯೋ ಮಾಡಿಕೊಂಡು ಮತ್ತು ನಮಗೆ ಊರು ಬಂತು, ಮೆಜೆಸ್ಟಿಕ್ ಅಲ್ಲ ಬಾಣಸ್ವಾಡಿ ಬಂತು. ನಮಗೆ ಮೆಜೆಸ್ಟಿಕ್ ಇರಲಿಲ್ಲ, ಅವ್ರಿಗೆ ದಾವಣಗೆರೆಗೆ ಡೈರೆಕ್ಟ್ ಆಗಿತ್ತು. ಸೊ ನಾವು ಕೂಡ ಅಲ್ಲಿ ಇಳ್ಕೊಂಡು ನಾವು ನಮ್ಮ ಮನೆಗೆ ಕೂಡ ತಲುಪಿದ್ವಿ. ಸೊ ಇದಾಗಿತ್ತು ನನ್ನ ಬಿರಾದೇಶ್ವರ ಟೆಂಪಲ್ ವ್ಲಾಗ್. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ನಾಳಿನ ವ್ಲಾಗಲ್ಲಿ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.